ಬಾಗಲಕೋಟ ಜಿಲ್ಲಾ ಉಪ ಕೃಷಿ ನಿರ್ದೇಶಕರು ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಮತ್ತು ಇಳಕಲ್ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ನಮ್ಮ ಜಮೀನಿಗೆ ಭೇಟಿ ನೀಡಿದರು. ತೊಗರಿ ಕುಡಿ ಚೂಟುವ ಬಗ್ಗೆ ಮಾಹಿತಿ ವಿನಿಮಯ ಮಾಡಿದರು ಮತ್ತು ಕೃಷಿ ಅಧಿಕಾರಿಗಳಿಗೆ ಬೆಂಬಲ ಬೆಲೆ ಕೇಂದ್ರಗಳನ್ನು ಬೆಳೆ ಬರುವುದಕ್ಕಿಂತ ಮುಂಚಿತವಾಗಿ ತೆಗೆಯಲು ವಿನಂತಿ ಮಾಡಿಕೊಳ್ಳಲಾಯಿತು. ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು. ರೈತ ಬಸನಗೌಡ ಮಾಪಾಟೀಲ, ವರದಿ ರೂರಲ್ ನ್ಯೂಸ್ ಇಳಕಲ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾವು ಇಳಕಲ್ ತೊಗರಿಯನ್ನು ಬಿತ್ತಿದ್ದಾರೆ. 6 ಫುಟ್ ಸಾಲದ ಅಂತರದಲ್ಲಿ ತೊಗರಿಯನ್ನು ಬಿತ್ತಿದ್ದಾರೆ. ಮತ್ತು ನಮ್ಮ ಡೆಮಾನ್ಸ್ಟ್ರೇಷನ್ NFSM ಡೆಮಾನ್ಸ್ಟ್ರೇಷನ್ GRG 811 ಒಂದು ವೆರೈಟಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಇದು 40ರಿಂದ 45 ದಿವಸದ ಬೆಳೆ ಇದೆ. ಇದಕ್ಕೆ ಈಗಾಗಲೇ ಅವರು ಒಂದು ಸಲ ಕುಡಿಯನ್ನು ಚೂಟಿದ್ದಾರೆ. ಚೂಟಿ ಈಗ ಪಡ್ಲು ಹೊಡೆದೈತಿ. ಇನ್ನು ಎರಡನೇದು ಒಂದು ಈಗ 45ರಿಂದ 55 ದಿವಸದ ಒಂದು ಎರಡನೇದು ಹಂತದಲ್ಲಿ ನಾವೀಗ ಒಂದು ಕುಡಿ ಚೂಟುವಂಥದ್ದು ಈ ಪ್ರೋಗ್ರಾಮ್ ಇದರಲ್ಲಿ ಹಾಕೊಂಡಿದ್ದೆವು. ಈ ಕುಡಿ ಚೂಟೋದ್ರಿಂದ ಇದರ ಉದ್ದೇಶ ಮತ್ತು ಲಾಭಾಂಶ ಏನಂತಂದರೆ, ಈಗ ಗಿಡ ಏನೈತಿ ಪಡ್ಲು ಹೊಡೆದು ಹೆಚ್ಚಿಗೆ ಟೊಂಗಿಗಳನ್ನು ಬಿಟ್ಟು ಮತ್ತು ಹೆಚ್ಚಿಗೆ ಹೂವು ಮತ್ತು ಕಾಯನ್ನು ಪಡೆಯುವಂಥದ್ದು ಸಿಚುವೇಶನ್ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ರೈತರಿಗೆ ಒಂದು 10ರಿಂದ 15% ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಬೋದಾಗತ್ತೆ. ಮತ್ತು ಏನು ಅಂತರ ಹೆಚ್ಚಿಗೆ ಇಟ್ಟಿದ್ದಾರಲ್ಲ, ಅವ್ರು ಜಾಸ್ತಿ ಅಂತರ ಇಟ್ಟಿದ್ದರೂ ಸಹಿತ ಅದು ನಮಗೆ ಗಾಳಿ ಮತ್ತು ಬೆಳಕು ಆಡಿ ಹೆಚ್ಚಿಗೆ ನಾವು ಫ್ಲವರಿಂಗು ಅದು ಬರುವಂಥ ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ರೈತರು ಇದನ್ನು 30ರಿಂದ 35 ದಿವಸಿಗೆ ಮತ್ತು 50ರಿಂದ 55 ದಿವಸಿಗೆ 2 ಸಲ ಮಿನಿಮಮ್ 2 ಸಲ ಈ ನಾವು ಒಂದು ಮಷೀನ್ ಇದೆ. ಈ ರೈತರಲ್ಲಿ ಬೇರೆ ಅಂಗಡಿಯಲ್ಲಿ ಸಿಗ್ತೈತಿ. ಇದೊಂದು 3ರಿಂದ 4 ಸಾವಿರ ರೂಪಾಯಿಗಿದು ಒಂದು ಸೆಟ್ ಸಿಗ್ತೈತಿ. ಇದನ್ನು ರೈತರು ಉಪಯೋಗ ಮಾಡ್ಕೊಂಡ್ರೆ ವರ್ಷ ನಾವು ತೊಗರಿಗೂ ಉಪಯೋಗ ಮಾಡ್ಬೋದು ಮತ್ತು ನಮ್ಮ ಕಡ್ಲಿಗೂ ಸಹಿತ ಉಪಯೋಗ ಮಾಡ್ಬೋದು. ಆ ನಿಟ್ಟಿನಲ್ಲಿ ರೈತರು ಇದನ್ನು ಉಪಯೋಗಿಸಿ ಹೆಚ್ಚಿನ ಇಳುವರಿ ಪಡೆಯಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ.